ಬಸವಂತ್ ಕಡವಲ್ಕರ್ ಅಂತ ಪೇಷಂಟು ಅಲಿಜ್ ಹಿಸ್ಟ್ರಿ ಆಫ್ ಅಸಾಲ್ಟ್ ಅಂತ ನಮ್ಮ ಆಸ್ಪತ್ರೆಗೆ ಬಂದರು. ಅವ್ರಿಗೆ ಎದೆ ಕೆಳಭಾಗ ಆಗೋ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್, ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು. ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ BP ಸ್ವಲ್ಪ ಕಡಿಮೆ ಆಗಿತ್ತು. BP ಸ್ಟೆಬಿಲೈಸ್ ಮಾಡಿ ಅವ್ರಿಗೆ CT ಸ್ಕ್ಯಾನ್ ಮಾಡಿಕೊಂಡು ICU ಅಡ್ಮಿಷನ್ಸ್ ಮಾಡಿದ್ದೇವೆ. ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ. ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದರೆ ನ್ಯೂರೋ ಸರ್ಜನ್ನು, ಯೂರಾಲಜಿಸ್ಟು, ಜನರಲ್ ಸರ್ಜನ್ನು ಮತ್ತು ಮೆಡಿಸಿನು, ಕ್ರಿಟಿಕಲ್ ಇಂಟೆನ್ಸಿವಿಸ್ಟು 5 ಜನ ತೊಗೊಂಡು ಪೇಷಂಟ್ ಕೇರ್ ಮಾಡಕತ್ತಾರು. ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ ಆಗುತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ. ಈಗ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಅಂತ ನಿಮಗೆಲ್ಲ ತಿಳಿಸ್ಬಯಸ್ತೀವಿ. ಎಷ್ಟು ಕಡೆ ಆಗಿತ್ತಂತ ಅದು ತನಿಖೆಗೆ ಇರೋದ್ರಿಂದ ನಾವು ಹೇಳೋಕ್ಕಾಗಂಗಿಲ್ಲ ಈಗ. ಸೊ ಬಟ್ ಸ್ವಲ್ಪ ಲೈಫಿಗೆ ಕ್ರಿಟಿಕಲ್ ಇರೋದ್ರಿಂದ ನಾವು ಎಲ್ಲನೂ ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ. ಹೌದು, ರಕ್ತಸ್ರಾವ ಭಾಳ ಆಗಿದೆ. ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ. ಬ್ಲಡ್ ಇನ್ನೇನಾದರೂ ಕೊಡೋ ಬಂತು ಅಂತಂದ್ರೆ ಕೊಡ್ತೀವಿ. ಈಗ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಪ್ರಾಣಾಪಾಯದಿಂದ ಪಾರಾಗ್ಯಾರ ಅಂತ ಹೇಳೋಕ್ಕಾಗಲ್ಲ, ಕ್ರಿಟಿಕಲ್ ಅಂತ ಹೇಳ್ಬೋದು ಈಗ. ಸೊ ಅದಕ್ಕೆ 1-2 ಗಂಟೆ ತನಕ ಅವ್ರು ಮಾನಿಟ್ರಿಂಗ್ ಮಾಡಿ ಆ ಮಾನಿಟ್ರಿಂಗಲ್ಲಿ ಏನೇನು ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ. ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಕತ್ತಾರೆ ಈಗ. ಆಮೇಲೆ ಈ ಥರದ್ದು ಸುಮಾರು ಪೇಷಂಟ್ ನಮ್ಮ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ. ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್ ಸೂನ್. ಇಲ್ಲ ಸರ್, ಸ್ವಲ್ಪ ಕ್ರಿಟಿಕಲ್ ಅನ್ನೇ ಇದ್ದಾರೆ ಸರ್. ಥ್ಯಾಂಕ್ ಯು.